ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಮಧುಶ್ರೀ ಬಲ್ಯಾಯ ಸಾಯರ್ ವರ್ಲ್ಡ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ನಾನು ಮಾತಾಡ್ತಿರೋದು ಕಿಡ್ನಿ ಸ್ಟೋನ್ ಬಗ್ಗೆ. ಸೊ ಕಿಡ್ನಿ ಸ್ಟೋನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಿಡ್ನಿ ಬಗ್ಗೆ ತಿಳ್ಕೊಂಡಿರ್ಬೇಕಲ್ವಾ. ಕಿಡ್ನಿ ನಮ್ಮ ಬಾಡಿಯಲ್ಲಿ ಯಾಕೆ ಬೇಕು, ನಮ್ಮ ಬಾಡಿಯಲ್ಲಿ ಕಿಡ್ನಿ ಏನೇನ್ ಮಾಡುತ್ತೆ. ಸೊ ಮೊದಲು ನಾನು ಕಿಡ್ನಿಯ ಫಂಕ್ಷನ್ಸ್ ಏನು ಅಂತ ಹೇಳ್ಕೊಡ್ತೀನಿ. ಅದಾದ ನಂತರ ನಾನು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತೀನಿ. ನಮ್ಮ ಬಾಡಿಯಲ್ಲಿರುವಂತಹ ಬ್ಲಡ್ ಅನ್ನ ಫಿಲ್ಟರ್ ಮಾಡಲಿಕ್ಕೆ ಕಿಡ್ನಿ ಹೆಲ್ಪ್ ಮಾಡುತ್ತೆ. ಅದೇ ತರ ಬಾಡಿಯಲ್ಲಿರೋ ವೇಸ್ಟ್ ಅನ್ನ ರಿಮೂವ್ ಮಾಡಲಿಕ್ಕೆ ಕಿಡ್ನಿ ಹೆಲ್ಪ್ ಮಾಡುತ್ತೆ. ಫ್ಲೂಯಿಡ್ ಮತ್ತೆ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದು ನಮ್ಮ ಕಿಡ್ನಿ. ಅದೇ ತರ ಬಿಪಿ ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡೋದು ನಮ್ಮ ಕಿಡ್ನಿ. ವಿಟಮಿನ್ ಡಿ ಅನ್ನ ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಕಿಡ್ನಿ. ದಟ್ ಪ್ರಮೋಟ್ಸ್ ಸ್ಟ್ರಾಂಗ್ ಹೆಲ್ದಿ ಬೋನ್ಸ್. ಅದೇ ತರ RBC ಪ್ರೊಡಕ್ಷನ್ ಗೆ ಸಪೋರ್ಟ್ ಅನ್ನ ಮಾಡುತ್ತೆ. ಜೊತೆಗೆ ವೇಸ್ಟ್ ಮೆಟೀರಿಯಲ್ಸ್ ಫ್ರಮ್ ಫುಡ್, ಮೆಡಿಕೇಶನ್ಸ್ ಅಂಡ್ ಅದರ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅನ್ನ ಫಿಲ್ಟರ್ ಮಾಡಲಿಕ್ಕೆ ನಮ್ಮ ಕಿಡ್ನಿ ಸಹಾಯವನ್ನ ಮಾಡುತ್ತೆ. ಮೂತ್ರದಲ್ಲಿ ಇರುವಂತಹ ಕೆಲವೊಂದು ಸಬ್ಸ್ಟಾನ್ಸಸ್ ಗಳು ಕ್ರಿಸ್ಟಲ್ ಆಗಿ ಫಾರ್ಮ್ ಆಗೋದ್ರಿಂದ ಕಿಡ್ನಿ ಸ್ಟೋನ್ಸ್ ಕಾಣಿಸ್ಕೊಳ್ಳುತ್ತೆ. ಈ ಕಿಡ್ನಿ ಸ್ಟೋನ್ಗಳು ಸಮ್ಮರ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಡಿಹೈಡ್ರೇಷನ್ ಇಂದ. ಸಣ್ಣ ಸೈಜ್ ಸ್ಟೋನ್ ಗಳಿಗೆ ಟ್ರೀಟ್ಮೆಂಟ್ ಇದು ಅಗತ್ಯ ಇರೋದಿಲ್ಲ. ಸರಿಯಾಗಿ ನೀರು ಕುಡಿಯೋದ್ರಿಂದ ಅದನ್ನ ತೆಗಿಬಹುದು ನಮ್ಗೆ. ಅದೇ ತರ ದೊಡ್ಡ ಸೈಜ್ ಇದು ಸ್ಟೋನ್ ಆಗಿದ್ರೆ ಸರ್ಜರಿದು ಅಗತ್ಯ ಇರುತ್ತೆ. ಜೊತೆಗೆ ಟ್ಯಾಬ್ಲೆಟ್ಸ್ ಕೂಡ, ಪೇನ್ ಕಿಲ್ಲರ್ಸ್ ಕೂಡ ತೆಗಿಬೇಕಾಗತ್ತೆ. ಅಲ್ಲಿ ತುಂಬಾ ಪೇನ್ ಇರುತ್ತೆ ಅಲ್ವಾ. ಅದೇ ತರ ಇನ್ನು ಲಕ್ಷಣಗಳು ಏನು ಅಂತ ನೋಡುವ. ಲಕ್ಷಣಗಳಲ್ಲಿ ಮೇನ್ ಆಗಿ ಇಲ್ಲಿ ಈ ಫ್ಲಾಂಕ್ಸ್ ಅಂತ ಹೇಳ್ತೀವಿ, ಹೊಟ್ಟೆಯ ಈ ಸೈಡ್, ಈ ಫ್ಲಾಂಕ್ಸ್ ರೀಜನ್ ಅಲ್ಲಿ ಸಿವಿಯರ್ ಆಗಿ ಪೇನ್ ಇರುತ್ತೆ. ಆ ನೋವು ಕೆಳ ಹೊಟ್ಟೆಗೆ ರೇಡಿಯೇಟ್ ಆಗಿ ಗ್ರೋಯಿಂಗ್ ರೀಸನ್ ವರೆಗೆ ರೇಡಿಯೇಟ್ ಆಗುತ್ತೆ. ಮೂತ್ರದಲ್ಲಿ ಬ್ಲಡ್ ಕಾಣಿಸಿಕೊಳ್ಳೋದು, ಮೂತ್ರ ಮಾಡುವಾಗ ಉರಿಯೋದು, ನೋವಾಗೋದು, ಮೂತ್ರ ಬರದೇ ಇರೋದು, ಇನ್ಫೆಕ್ಷನ್ಸ್ ಇದ್ದಲ್ಲಿ ಜ್ವರ, ಚಳಿ ಇರುವುದು, ಅದೇ ತರ ಸುಸ್ತು ಕಾಣಿಸ್ಕೊಳ್ಳೋದು, ವಾಮಿಟಿಂಗ್ ಬಂದಂಗೆ ಆಗೋದು, ಕೆಲವೊಂದ್ಸರಿ ವಾಮಿಟ್ ಕೂಡ ಆಗತ್ತೆ. ಜೊತೆಗೆ ನಿಮ್ಮ ಬಾಡಿ ಟೆಂಪರೇಚರ್, ಅದೇ ತರ BP ಸ್ವಲ್ಪ ಜಾಸ್ತಿ ಇರತ್ತೆ. ಇದೆಲ್ಲ ಸಿಂಪ್ಟಮ್ಸ್ ಗಳಾಗಿದ್ರೆ ಕಾಸ್ ಏನು ಅಂತ ನೋಡೋದಾಗಿದ್ರೆ ಮೊದಲಿಂದು ಎಲ್ರಿಗೂ ಗೊತ್ತಿರುವ ಹಾಗೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಕುಡಿಯೋದು, ಮತ್ತೆ ರಾಂಗ್ ಡಯಟ್ ಅನ್ನ ಫಾಲೋ ಮಾಡೋದು, ವಿಟಮಿನ್ A ಮತ್ತೆ ವಿಟಮಿನ್ C ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು, ಅದೇ ತರ ಮೂತ್ರವನ್ನ ತಡೆ ಹಿಡ್ಕೊಳ್ಳೋದು. ಒಂದು ಮೇನ್ ಕಾರಣ ಏನು ಗೊತ್ತಾ? ಸೂಪರ್ ಸ್ಯಾಚುರೇಷನ್ ಆಫ್ ಯೂರಿನ್. ಅಂದ್ರೆ ಯೂರಿನ್ ಅಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದು ಫ್ಲೂಯಿಡ್ ಕಂಟೆಂಟ್ ಕಡಿಮೆ ಇರೋದು. ನೀರು ಕಡಿಮೆ ಕುಡಿಯೋದ್ರಿಂದ ಇದಾಗತ್ತೆ. ಅವಾಗ ನೀರು ಕಡಿಮೆ ಕುಡಿತೀವಿ, ಫ್ಲೂಯಿಡ್ ಕಂಟೆಂಟ್ ಕಡಿಮೆ ಇರುತ್ತೆ, ಆಗ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗತ್ತೆ ಯೂರಿನ್ ಅಲ್ಲಿ. ಸೊ ಸ್ಟೋನ್ ಫಾರ್ಮ್ ಆಗ್ಲಿಕ್ಕೆ ಇದು ಒಂದು ಕಾರಣ ಆಗತ್ತೆ. ಇಂಬ್ಯಾಲೆನ್ಸ್ ಆಫ್ pH ಇನ್ ಯೂರಿನ್, ಅದೇ ತರ ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಲೀಡ್ಸ್ ಟು ಹೈಪರ್ ಕ್ಯಾಲ್ಸಿಮಿಯಾ, ಕಾಸಸ್ ಕ್ಯಾಲ್ಸಿಯಂ ಲೆವೆಲ್ ಬ್ಲಡ್ ಅಲ್ಲಿ ಜಾಸ್ತಿ ಮಾಡುತ್ತೆ. ಅದೇ ತರ ಇನ್ಫ್ಲಮೇಟರಿ ಬವಲ್ ಡಿಸೀಸಸ್, ಮೇನ್ ಆಗಿ ಕಾನ್ಸ್ ಡಿಸೀಸ್, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾಲ್ ಅಬ್ಸಾರ್ಪ್ಷನ್ ಆಗುತ್ತೆ. ಅಂದ್ರೆ ಸರ್ಟೇನ್ ಕಾಂಪೌಂಡ್ಸ್ ಅನ್ನ ಅಬ್ಸಾರ್ಬ್ ಮಾಡುವಂತಹ ಕೆಪಾಸಿಟಿ ಕಡಿಮೆ ಆಗುತ್ತೆ, ಮಾಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ಆಕ್ಸಿಲೇಟ್ ಟೈಪ್ಸ್ ಆಫ್ ಸ್ಟೋನ್ಸ್ ಗಳು ಜಾಸ್ತಿ ಇರುತ್ತೆ. ಆಕ್ಸಿಲೇಟ್ ಟೈಪ್ ಆಫ್ ಸ್ಟೋನ್ಸ್ ಅಂತ ಹೇಳಿದ್ರೆ ಕಿಡ್ನಿ ಸ್ಟೋನ್ ಗಳಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಸ್ಟೋನ್ ಬರುತ್ತೆ, ನಾನು ಹೇಳ್ತೀನಿ. ಅದರಲ್ಲಿ ಆಕ್ಸಿಲೇಟ್ ಒಂದು ಟೈಪ್ ಆಫ್ ಸ್ಟೋನ್. ಅದು UTI ಇದ್ರೆ ಕೂಡ ಕಿಡ್ನಿ ಸ್ಟೋನ್ಸ್ ಕಾಣಿಸ್ಕೊಳ್ಳುತ್ತೆ. ಹೇಗೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಯೂರಿಯೇಸ್ ಅನ್ನೋ ಒಂದು ಕೆಮಿಕಲ್ ಅನ್ನ ಫಾರ್ಮ್ ಮಾಡೋದ್ರಿಂದ ಸ್ಟ್ರುವೇಟ್ ಟೈಪ್ ಆಫ್ ಸ್ಟೋನ್ಸ್ ಗಳು ಕಾಣುತ್ತೆ. ಸ್ಟ್ರುವೇಟ್ ಒಂದು ಟೈಪ್ ಆಫ್ ಕಿಡ್ನಿ ಸ್ಟೋನ್. ಇನ್ನೊಂದು ಕಾಸ್ ಏನು ಅಂತ ಹೇಳಿದ್ರೆ ಕ್ರಿಸ್ಟಲ್ ಅಗ್ರಿಗೇಷನ್. ಅಂದ್ರೆ ಯೂರಿನ್ ಅಲ್ಲಿ ಕ್ರಿಸ್ಟಲ್ ಫಾರ್ಮ್ ಆಗುವಂತಹ ಸಬ್ಸ್ಟಾನ್ಸಸ್ ಗಳು ಜಾಸ್ತಿ ಇದ್ದು ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಗಳು ಫಾರ್ಮ್ ಆಗುತ್ತೆ. ಈ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಗಳು ಒಟ್ಟಿಗೆ ಸ್ಟಿಕ್ ಆಗಿ ದೊಡ್ಡ ಕ್ರಿಸ್ಟಲ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಅದೇ ಕಿಡ್ನಿ ಸ್ಟೋನ್ ಆಗುತ್ತೆ. ಕಿಡ್ನಿ ಸ್ಟೋನ್ ಅಲ್ಲಿ ಬರುವಂತಹ ಟೈಪ್ಸ್ ಯಾವ್ದಲ್ಲ ಅಂತ ನೋಡುವ. ಅದರಲ್ಲಿ ಮೋಸ್ಟ್ ಕಾಮನ್ ಕ್ಯಾಲ್ಸಿಯಂ ಸ್ಟೋನ್ಸ್, ಕ್ಯಾಲ್ಸಿಯಂ ಆಕ್ಸಿಲೇಟ್ ಸ್ಟೋನ್, ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್, ಯೂರಿಕ್ ಆಸಿಡ್ ಸ್ಟೋನ್, ಸ್ಟ್ರುವೈಟ್ ಸ್ಟೋನ್, ಅದೇ ತರ ಸಿಸ್ಟೈನ್ ಸ್ಟೋನ್ಸ್. ಅದು ಅಲ್ಲದೆ ಕ್ಸಾಂಥೈನ್ ಸ್ಟೋನ್ಸ್, ಡಿಹೈಡ್ರಾಕ್ಸಿ ಅಡೆನೈನ್ ಸ್ಟೋನ್ಸ್, ಸಿಲಿಕೇಟ್ ಸ್ಟೋನ್ಸ್, ಎಕ್ಸೆಟ್ರಾ ಟೈಪ್ಸ್ ಆಫ್ ಸ್ಟೋನ್ಸ್ ಗಳು ಕೂಡ ಇದೆ.
ಪ್ರಿವೆನ್ಷನ್ ಏನು, ಟ್ರೀಟ್ಮೆಂಟ್ ಏನು ಅಂತ ಕೇಳೋದಾಗಿದ್ರೆ ಮೊದಲು ಸರಿಯಾಗಿ ನೀರನ್ನ ಕುಡಿಯೋದು, ಅದೇ ತರ ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡೋದು. ಹೆಲ್ದಿ ಡಯಟ್ ಅಂತ ಹೇಳಿದ್ರೆ ಸರಿಯಾಗಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಅನ್ನ ತಿನ್ನೋದು, ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲಿನ ಉತ್ಪನ್ನಗಳನ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು, ಅದೇ ತರ ಶುಗರಿ ಡ್ರಿಂಕ್ಸ್ ಗಳು, ಈಗ ಕೋಕೋ ಕೋಲಾ, ಸ್ಪ್ರೈಟ್ ಆ ತರದೆಲ್ಲ ಬರುತ್ತಲ್ಲ ಅದನ್ನ, ಅದೇ ತರ ಸ್ವೀಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು, ಅದೇ ತರ ಆನಿಮಲ್ ಪ್ರಾಡಕ್ಟ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು, ತಿನ್ನಲೇಬಾರದು ಅಂತಲ್ಲ, ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು, ಮೀಟ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಶೆಲ್ಗಳು ಬರುವಂತಹ ಫಿಶ್ ಗಳನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು. ಅದೇ ತರ ಆಕ್ಸಲೇಟ್ ಹೆಚ್ಚಾಗಿರುವಂತಹ ಆಹಾರಗಳು ಅಂದ್ರೆ ಸ್ಪಿನಾಚ್, ಅವಕಾಡೋ, ಬೀಡ್ಸ್, ನಟ್ಸ್, ಸ್ವೀಟ್ ಪೊಟ್ಯಾಟೊ, ಚಾಕ್ಲೇಟ್ಸ್, ಸಾಸ್ಗಳು ಇಂಥದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋದು. ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನ ಕೂಡ ಕಡಿಮೆ ಮಾಡಿ. ಫ್ಲಾಂಕ್ಸ್ ರೀಜನ್ ಅಲ್ಲಿ ಅತಿಯಾಗಿ ನೋವು ಕಾಣಿಸ್ಕೊಳ್ತಾ ಇದ್ರೆ, ಉರಿ ಮೂತ್ರ ಇದ್ರೆ, ಮೂತ್ರದಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಅದೇ ತರ ಮೂತ್ರ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ರೆ, ಚಳಿ ಜ್ವರ ಇದ್ರೆ ತಕ್ಷಣ ಡಾಕ್ಟರ್ ಅನ್ನ ಭೇಟಿ ಮಾಡಿ. ಸಣ್ಣ ಸೈಜ್ ಇದ್ದು ಕಿಡ್ನಿ ಸ್ಟೋನ್ ಆಗಿದ್ರೆ ಕೆಲವೊಂದು ಹೋಮ್ ರೆಮಿಡೀಸ್ ನ ಹೇಳ್ತೀನಿ. ಮೊದಲನೇದಾಗಿ ಸರಿಯಾಗಿ ನೀರನ್ನ ಕುಡಿಯೋದು, ಅದೇ ತರ ಲಿಂಬೆ ಜ್ಯೂಸ್ ಅನ್ನ ಕುಡಿಯೋದು, ದಾಳಿಂಬೆ ಜ್ಯೂಸ್ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ತುಳಸಿ ಎಲೆಯ ಟೀ ಅನ್ನ ಮಾಡಿ ಕುಡಿಯೋದು, ಅದೇ ತರ ಬಾಳೆ ದಿಂಡಿನ ನೀರು ಬರುತ್ತೆ, ಖಾಲಿ ಹೊಟ್ಟೆಗೆ ಬೆಳಗಿನ ಜಾವ ಅದನ್ನ ಕುಡಿಯೋದ್ರಿಂದ ಸಣ್ಣ ಸೈಜ್ ಇದು ಕಿಡ್ನಿ ಸ್ಟೋನ್ಸ್ ಗಳಾಗಿದ್ರೆ ಕರಗಿ ಹೋಗುತ್ತೆ. ಕಿಡ್ನಿ ಸ್ಟೋನ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಅದೇ ತರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸರ್ವೇ ಜನ ಸುಖಿನೋ ಭವಂತು.